ಅಲ್ಲದೇನೆ ನಮ್ಮ ವಿಜಯನಗರದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಪರಿಚಯ ಮಾಡಬೇಕು ಅಂತ ಹೇಳಿ ನಮಗೆ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನನಗೆ ಬಹಳ ಹೆಮ್ಮೆ ಅಂತ ಅನಿಸುತ್ತೆ. 1970 ಮಾರ್ಚ್ 9ರಂದು ಜನಿಸಿದ ನಾಗರಾಜ್ ಬೈರೆಯವರು ಬಿಲ್ಡರ್ಸ್ ಕುಟುಂಬದಿಂದ ಬಂದವರು. ಅವರು ಮೈಸೂರಿನಲ್ಲಿ ಬರೀ ಸೌಧಗಳನ್ನು ಕಟ್ಟಿಲ್ಲ, ಒಂದು ಸಾಂಸ್ಕೃತಿಕ ಸೌಧವನ್ನೇ ಕಟ್ಟಿದ್ದಾರೆ. ಅದು ಮುಂದೆ ನಾನು ಹೇಳ್ತೇನೆ. ಒಬ್ಬ BE ಪದವೀಧರ ಸಿವಿಲ್ ಇಂಜಿನಿಯರ್ ಆಗಿ ಮತ್ತು ಬಿಲ್ಡರ್ ಆಗಿ ವೃತ್ತಿಯಲ್ಲಿ ಸುಮಾರು 35 ವರ್ಷಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮದೇ ವಸತಿ ಬಡಾವಣೆಗಳನ್ನು ನಿರ್ಮಿಸಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇದುವರೆಗೂ ಒಟ್ಟು 20 ಬಡಾವಣೆಗಳನ್ನು ನಿರ್ಮಿಸಿ 3000ಕ್ಕೂ ಹೆಚ್ಚು ಜನರಿಗೆ ಸೂರು ಒದಗಿಸಿದ್ದಾರೆ. ಶ್ರೀಯುತರು ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾಗಿ 2023-24ರಲ್ಲಿ ಸೇವೆ ಸಲ್ಲಿಸಿ ಭಾರತದಲ್ಲಿಯೇ ಬೆಸ್ಟ್ ಅಧ್ಯಕ್ಷರು ಎಂದು ಪ್ರಶಸ್ತಿ ಪಡೆದಿದ್ದಾರೆ. ಹಾಗೂ ಮೈಸೂರಿನ ಪ್ರಖ್ಯಾತ ಮೈವೆಳ್ಳು ವಸ್ತು ಪ್ರದರ್ಶನದ ಸಮಿತಿ ಅಧ್ಯಕ್ಷರಾಗಿ 16-17ನೇ ವರ್ಷದಲ್ಲಿ ಸೇವೆ ಸಲ್ಲಿಸಿ 250 ಸ್ಟಾಲ್ಗಳಿಂದ ಕೂಡಿದ ಅತಿ ದೊಡ್ಡ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವಸ್ತು ಪ್ರದರ್ಶನವನ್ನು ನಡೆಸಿ ಕೀರ್ತಿ ಹೊಂದಿದ್ದಾರೆ. ಉಡುಪಿಯಲ್ಲಿ ಹೊಸ BI ಶಾಖೆ ಮಾಡಿದ ಕೀರ್ತಿಯನ್ನು ಹೊಂದಿದ್ದಾರೆ. ಹಾಗೆ ಕ್ರೆಡೈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ವೃತ್ತಿಯಲ್ಲಿ ಬಿಲ್ಡರ್ ಆದರೂ ಕೂಡ ಅವರು ಸಾಂಸ್ಕೃತಿಕ ವಲಯದಲ್ಲಿ ಹೆಚ್ಚು ತೊಡಗಿಸಿಕೊಂಡು ಅತ್ಯುನ್ನತ ಎತ್ತರದ ಸ್ಥಾನವನ್ನು ಏರಿದ್ದಾರೆ. ಅವರಿಗೆ ಬಂದಿದ್ದ ಪ್ರಶಸ್ತಿಗಳನ್ನು ಮಾತ್ರ ನಾನು ಹೇಳಿ ಬಾಕಿ ಇದನ್ನು ಬಿಡ್ತೇನೆ, ಸಮಯ ಕಡಿಮೆ ಇಲ್ಲದಿರೋದ್ರಿಂದ. ಅನೇಕ ಪ್ರಶಸ್ತಿಗಳಿಗೆ ಅವರು ಪಾತ್ರರಾಗಿದ್ದಾರೆ. ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಶಾಂತಿ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಬೆಂಗಳೂರು ಪ್ರೆಸ್ ಕ್ಲಬ್ ರಾಜ್ಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಮೈಸೂರು ಜಿಲ್ಲೆಯ ವತಿಯಿಂದ ಬಿಲ್ಡರ್ ಪಾರ್ ಎಕ್ಸಲೆನ್ಸ್ ಪ್ರಶಸ್ತಿ, ಮೈಸೂರು ಕಲಾ ಪೋಷಕ ಪ್ರಶಸ್ತಿ, ಡಾಕ್ಟರ್ ರಾಜ್ ಕಲಾಸಂಘ ಪ್ರಶಸ್ತಿ, ಸರಸ್ವತಿ ಸಾಧಕ ಸಿರಿ ಪ್ರಶಸ್ತಿ, ಕರ್ನಾಟಕ ಸುಪುತ್ರ ಪ್ರಶಸ್ತಿ, ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ಅಲಯನ್ಸ್ ಕ್ಲಬ್ ವತಿಯಿಂದ ಅಂಬಾಸಿಡರ್ ಆಫ್ ಗುಡ್ ವಿಲ್ ಪ್ರಶಸ್ತಿ, ನೋಬೆಲ್ ಕನ್ನಡಿಗ ಪ್ರಶಸ್ತಿ, ಸುಪ್ರೀಂ ಸ್ಟಾರ್ ಪ್ರಶಸ್ತಿ, ಕದಂಬ ಕಲಾ ಪೋಷಕ ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇತ್ತೀಚೆಗೆ ಬಂದಿದ್ದವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಬನವಾಸಿಯಲ್ಲಿ ಇತ್ತೀಚೆಗೆ ಅವರಿಗೆ ಒಂದು ಕದಂಬ ಪ್ರಶಸ್ತಿಯನ್ನು ಬಂದಿದ್ದು ಅತ್ಯಂತ ವಿಶೇಷವಾಗಿ ನೆನೆಸ್ಕೋಬೇಕು. ಇಂತಹ ಪ್ರತಿಭೆಯುಳ್ಳ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ಉತ್ಸುಕರಾಗಲಿ ಅಂತ ಹೇಳಿ ಹಾರೈಸಿದ ಅವರ ಪರಿಚಯ. Yes, thank you. ಶ್ರೀಮತಿ ಆಶಾ ಅವರು ಕನ್ನಡದ ಡೈಲಾಗ್ಸ್ ನಿಮಗೆ ಖುಷಿ ಪಡಿಸೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಶ್ರೀಮತಿ ಆಶಾ ನಮ್ಮ ಬಡಾವಣೆಯ ನಿವಾಸಿಗಳು. ಸೈಡ್ ಪರಮಾತ್ಮ ಅಡಿಗಳನ್ನು ನಿಗ್ರಹಿಸೋ ಪ್ರತಾಪಿ. ಧನ್ಯವಾದಗಳು. ನಮ್ಮ ಎಲ್ಲರೂ ಸಮಯ ಮೀರಿ 30 ವರ್ಷ ಏನು ಪಾರ್ಕ್ ಫೆನ್ಸಿಂಗ್ ಏನಿಲ್ಲ, ಬರೀ ಮೈದಾನ ಕೂಡ ನಾನು ನೋಡಿದ್ದು. ಹಾಗೆ ಸಾಹಿತ್ಯ ಪರಿಷತ್ ಭವನ ಕೂಡ ಬರ್ತಿರ್ಲಿಲ್ಲ, ಯೋಗಾನಂದ ಸಮಾಜ ದೇವಸ್ಥಾನಕ್ಕೂ ಇಲ್ಲೇ ಇಲ್ಲ. ಅಂತ ಸಮಯದಲ್ಲಿ ನಾವು ಬಂದು ಈಗ ಒಂದು 30 ವರ್ಷ ಆಗಿದೆ. ಈ 30 ವರ್ಷ ಕೂಡ ನಾವು ಸಮಾಜ ಸೇವೆ, ಬಿಲ್ಡರ್ ಅಸೋಸಿಯೇಷನ್ ಇರ್ಬೋದು, ಅಲ್ಲಿ ಚೇರ್ಮನ್ ಆಗಿದ್ದೆ. ಹಾಗೇನೆ ಲಯನ್ಸ್ ಕ್ಲಬ್ಸ್ ಅಲ್ಲಿ ಕೂಡ ಗವರ್ನರ್ ಆಗಿ, ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆಗಿ ಒಂದು ಒಳ್ಳೆ ಹೆಸರು ಬಂತು. ಹಾಗೆ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಕೂಡ
ಹಾಗೆ ಸುಲಭ ಸಂಗೀತ ಪರಿಷತ್ನ ಅಧ್ಯಕ್ಷನಾದ ಮೇಲೆ ಒಂದು ಸಾಧನೆಗಳು ಎಲ್ಲರಿಗೂ ಕೂಡ ತಿಳಿಯುವ ಹಾಗಾಯಿತು. ಇಂಥ ಸಾಧನೆಯ ನಡುವೆ ಸಾವಿರಾರು ಸನ್ಮಾನಗಳಾದವು, ನೂರಾರು ಪ್ರಶಸ್ತಿ ಆಯಿತು. ರಾಜ್ಯೋತ್ಸವ ಇವತ್ತು ಮೊದಲು ನಾನು ಇವತ್ತು ಪ್ರಶಸ್ತಿ ಸ್ವೀಕಾರ ಮಾಡಿದ್ದೇನೆ. ಇದನ್ನ ಕೊಟ್ಟಂತಹ ನಮ್ಮ ವಿಜಯನಗರ 1ನೇ ಹಂತದ ಬಡಾವಣೆಯ ಸಂಘಕ್ಕೆ ನಾನು ಯಾವತ್ತೂ ಕೂಡ ಕೃತಜ್ಞತೆಗಳನ್ನ ತಿಳಿಸ್ತಾ, ಈ ಒಂದು ನಮ್ಮ ಮೈಸೂರಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಸಾಂಸ್ಕೃತಿಕ ಸಂಘಟನೆಗೆ ಅಂದ್ರೆ ಸುಗಮ ಸಂಗೀತ ಪರಿಷತ್ನಲ್ಲಿ 2 ವರ್ಷದಿಂದ ಸುಮಾರು ಒಂದು 32 ಕಾರ್ಯಕ್ರಮಗಳನ್ನ ಮಾಡಿ, ಒಂದು 500 ಜನ ಗಾಯಕರನ್ನ ಬೆಳೆಸಿ, ಒಂದು 10,000 ಶ್ರೋತೃಗಳನ್ನ ಬೆಳೆಸಿ, ಹಾಗೆ ಕವಿಗಳನ್ನ, ವಾದ್ಯಗಾರನ್ನ ಎಲ್ಲರನ್ನೂ ಕೂಡ ಪ್ರೋತ್ಸಾಹ ಮಾಡಿ ಬೆಳೆಸಿದ್ದಕ್ಕೆ, ಹಾಗೇನೆ ರಾಜ್ಯ ಮಟ್ಟದ ಸಮ್ಮೇಳನವನ್ನ ನಮ್ಮ ಮೈಸೂರಿನಲ್ಲಿ ಮಾಡಿದ್ದಕ್ಕೆ, ಜೊತೆಗೆ 25,000 ಜನ ಸೇರಿಸಿ ನಾಡಗೀತೆಯನ್ನು ಹಾಡುವಂತ ಸಂದರ್ಭ, ಇದೆಲ್ಲನೂ ಸೇರಿಸಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳೇ ಬಂದು ಈ ವರ್ಷ ನೀವು ಹಾಕ್ಲೇಬೇಕು, ನೀವು ಪ್ರಶಸ್ತಿ ಕೊಡ್ತೀವಿ ಅಂತೇಳಿ ನಮ್ಮ ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದು ಬಹಳ ವಿಶೇಷ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹಂಚಿಕೊಳ್ಳಬೇಕು. ಏನು ಇವತ್ತು ಕನ್ನಡ ಒಂದು ನಾಡಗೀತೆ ಹಾಡಿದ್ರೆ, ನಾಡಗೀತೆಗೆ ಕರ್ನಾಟಕದ ಒಂದು ಅಧಿಕೃತ ಒಂದು ನಾಡಗೀತೆಯ ಒಂದು ಸಂಗೀತ ಸಂಯೋಜನೆ ಇದೆ. ಅದು ಕೇವಲ 2.5 ನಿಮಿಷ.